ಹಾಯ್ ಫ್ರೆಂಡ್ಸ್, ನಾವಿವತ್ತು ಬಿಸಿ ರೊಟ್ಟಿಗೆ ಹಲಸಿನ ಬೀಜ ಚಟ್ನಿಯನ್ನು ಮಾಡೋಣ. ಮೊದಲಿಗೆ ನಾವು ಹಲಸಿನ ಬೀಜವನ್ನು ತಗೊಂಡು ಅದನ್ನು ಚೆನ್ನಾಗಿ ಹುರಿದು ಸಿಪ್ಪೆ ತೆಗಿಬೇಕು. ಹಲಸಿನ ಬೀಜ 2-3 ದಿವಸ ಒಣಗಿರಬೇಕು. ಹಸಿ ಬೀಜ ಆದರೆ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ. ನಂತರ ಅದನ್ನು ಪುಡಿ ಮಾಡಬೇಕು, ಸಣ್ಣದಾಗಿ ಪುಡಿ ಮಾಡ್ಕೋಬೇಕು. ಇನ್ನು ಚಟ್ನಿ ಮಾಡ್ಕೋಬೇಕು. ಚಟ್ನಿಗೆ ಒಂದು ಸ್ವಲ್ಪ ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಖಾರಕ್ಕೆ ಬೇಕಾದಷ್ಟು ಸಣ್ಣ ಮೆಣಸು, ರುಚಿಗೆ ಉಪ್ಪು ಹಾಗೂ ನಿಂಬೆ ರಸವನ್ನು ಹಾಕಿ ಮಿಕ್ಸಿ ಮಾಡ್ಕೋಬೇಕು. ನಂತರ ಅದನ್ನು ಒಗ್ಗರಣೆ ಮಾಡಬೇಕು. ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಇಟ್ಟು ಅದಕ್ಕೆ ಸಾಸಿವೆ ಕಾದ ನಂತರ ಬೆಳ್ಳುಳ್ಳಿ, ಕಂದು ಬಣ್ಣ ಬಂದ ನಂತರ ಅದಕ್ಕೆ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ರುಬ್ಬಿಕೊಂಡಿರುವಂತಹ ಚಟ್ನಿಯನ್ನು ಸೇರಿಸಬೇಕು. ಆ ಚಟ್ನಿಗೆ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಅದನ್ನು ತೆಳ್ಳಗೆ ಮಾಡ್ಕೋಬೇಕು. ನಂತರ ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಚಟ್ನಿ ಕುದಿ ಬರಬೇಕು. ನೋಡಿ, ನಿಧಾನಕ್ಕೆ ಕುದೀತಾ ಇದೆಯಲ್ಲ. ಇವಾಗ ಅದಕ್ಕೆ ಹಲಸಿನ ಬೀಜ ಪುಡಿಯನ್ನು ಸೇರಿಸಬೇಕು. ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ತಾ ಇರಬೇಕು. ತುಂಬ ಗಟ್ಟಿಯಾದರೆ ಸ್ವಲ್ಪ ನೀರನ್ನು ಸೇರಿಸ್ಬೋದು. ನಿಮಗೆ ಯಾವ ಹದಕ್ಕೆ ಬೇಕು ಆ ಥರ ಮಾಡಿಕೊಂಡು ಬಿಸಿ ಬಿಸಿ ರೊಟ್ಟಿಯೊಂದಿಗೆ ತಿನ್ನಬೇಕು. ಟೇಸ್ಟು ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಚೆನ್ನಾಗಿ ಕುದೀಬೇಕು ಅದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ಸ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.